ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದ ವೇದಂಗ ವೇದಾಂತ ವಿದ್ಯಾಸ್ಥಾನ ಪ್ರಿಯವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಭವಿಷ್ಯವನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ 20/6/2026 ಶನಿವಾರ, ಷಷ್ಠಿ ತಿಥಿ, ಸಪ್ತಮಿ ತಿಥಿ, ಮಕಾ ನಕ್ಷತ್ರ, ಪುಬ್ಬ ನಕ್ಷತ್ರ, ವಜ್ರಯೋಗ ಹಾಗೂ ಸಿದ್ಧಿಯೋಗಗಳ ಸಂಯೋಜನೆಗೊಂಡಿರೋದರಿಂದ ಷಷ್ಠಿ ತಿಥಿಯ ವಿಜಯಶಕ್ತಿ, ಸಪ್ತಮಿ ತಿಥಿಯ ತೇಜಸ್ಸು ಮತ್ತು ಉತ್ಸಾಹ, ಮಕಾ ನಕ್ಷತ್ರದ ಗೌರವ ಮತ್ತು ನಾಯಕತ್ವ, ಪುಬ್ಬ ನಕ್ಷತ್ರದ ಸೃಜನಶೀಲತೆ ಮತ್ತು ಜನಾಕರ್ಷಣೆ, ವಜ್ರಯೋಗದ ದೃಢತೆ ಮತ್ತು ಸಿದ್ಧಿಯೋಗದ ಕಾರ್ಯ ಸಾಧನೆಯ ಅನುಗ್ರಹ ನಿಮ್ಮ ಜೀವನದಲ್ಲಿ ವಿಶೇಷ ಅವಕಾಶಗಳನ್ನು ತರುತ್ತವೆ. ಈ ದಿನ ನಿಮ್ಮ ಬುದ್ಧಿವಂತಿಕೆ ಮತ್ತು ಮಾತಿನ ಚಾತುರ್ಯ ಮತ್ತು ಹೊಸ ಆಲೋಚನೆಗಳು ಯಶಸ್ಸಿನ ದಾರಿಯನ್ನು ತೆರೆದು ಇಡಲಿವೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ ಮಿಥುನ ರಾಶಿ ಅಧಿಪತಿಯಾದಂಥ ಬುಧ ಗ್ರಹದ ಅನುಗ್ರಹದಿಂದ ಸಂವಹನ ಮತ್ತು ಶಿಕ್ಷಣ, ಬರವಣಿಗೆ ಮತ್ತು ವ್ಯಾವಹಾರಿಕ ವಿಚಾರಗಳಲ್ಲಿ ಅನುಕೂಲತೆ ಕಂಡುಬರ್ತದೆ. ಈ ದಿನ ಹೊಸ ಮಾಹಿತಿಗಳಿಂದ ಲಾಭ ಉಂಟಾಗ್ತದೆ. ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಹೊಸ ಪರಿಚಯಗಳಿಂದ ಅವಕಾಶಗಳು ಲಭ್ಯವಾಗ್ತದೆ. ಆದರೆ ಒಂದು ವೇಳೆ ಹಲವಾರು ಕೆಲಸಗಳಲ್ಲಿ ಒಂದೇ ಸಮಯದಲ್ಲಿ ತೊಡಗಿಸಿಕೊಳ್ಳುವುದರಿಂದ ಸ್ವಲ್ಪ ಗೊಂದಲ ಉಂಟಾಗಬಹುದು. ಮುಖ್ಯವಾದಂಥ ಸೂಚನೆ ಅಂತಂದರೆ ಯೋಜಿತ ಕಾರ್ಯ ಮತ್ತು ಸ್ಪಷ್ಟ ನಿರ್ಧಾರಗಳು ಇಂದು ನಿಮಗೆ ಯಶಸ್ಸಿಗೆ ಕಾರಣವಾಗ್ತವೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಷಷ್ಠಿ ತಿಥಿ ಮತ್ತು ಸಪ್ತಮಿ ತಿಥಿಗಳ ಪ್ರಭಾವ ಇರೋದರಿಂದ ಷಷ್ಠಿ ತಿಥಿಯ ಅನ್ನುವಂಥದ್ದು ಅಡಚಣೆಗಳ ನಿವಾರಣೆಗೆ, ಸ್ಪರ್ಧೆಗಳಲ್ಲಿ ಜಯ ಸಾಧಿಸುವುದಕ್ಕೆ, ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಸಹಕಾರಿಯಾಗಿರ್ತದೆ. ಸಪ್ತಮಿ ತಿಥಿ ಎನ್ನುವಂಥದ್ದು ಆರೋಗ್ಯ ಮತ್ತು ಉತ್ಸಾಹ, ಹೊಸ ಕಾರ್ಯಗಳಿಗೆ ಶುಭ ಫಲ ಉಂಟಾಗುವಂಥದ್ದು, ಸಮಾಜದಲ್ಲಿ ಗೌರವ ಉಂಟಾಗುವಂಥದ್ದನ್ನು ಮಾಡ್ತದೆ. ಆದ್ದರಿಂದ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು, ಹೊಸ ಯೋಜನೆಗಳಿಗೆ ಚಾಲನೆ ನೀಡಬಹುದು. ಮಕಾ ನಕ್ಷತ್ರದ ಪ್ರಭಾವ ಇರೋದರಿಂದ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ. ಹಿರಿಯರ ಆಶೀರ್ವಾದ ಲಭ್ಯವಾಗ್ತದೆ, ನಾಯಕತ್ವದ ಅವಕಾಶ ಲಭ್ಯವಾಗ್ತದೆ. ಆದ್ದರಿಂದ ಈ ದಿನ ನಿಮ್ಮ ಸಲಹೆಗಳಿಗೆ ಹೆಚ್ಚಿನ ಮೌಲ್ಯ ದೊರೆಯಬಹುದು. ಪ್ರಮುಖ ವ್ಯಕ್ತಿಗಳ ಸಂಪರ್ಕ ಲಭ್ಯವಾಗಬಹುದು. ಪುಬ್ಬ ನಕ್ಷತ್ರದ ಪ್ರಭಾವ ಇರೋದರಿಂದ ಸೃಜನಶೀಲತೆ ಮತ್ತು ಕಲಾತ್ಮಕತೆ ಅಭಿವೃದ್ಧಿಯಾಗ್ತದೆ. ಸ್ನೇಹ ಸಂಬಂಧಗಳ ವೃದ್ಧಿಯಾಗ್ತದೆ. ಸಾಮಾಜಿಕ ಕ್ಷೇತ್ರದಲ್ಲಿ ಜನಪ್ರಿಯತೆ ಅನ್ನುವಂಥದ್ದು ಉಂಟಾಗ್ತದೆ. ಈ ದಿನ ಯೂಟ್ಯೂಬರ್ಗಳಿಗೆ, ಜ್ಯೋತಿಷ ಕ್ಷೇತ್ರದಲ್ಲಿರುವಂಥವ್ರಿಗೆ, ಶಿಕ್ಷಣ ಕ್ಷೇತ್ರದಲ್ಲಿರುವಂಥವ್ರಿಗೆ, ಬರವಣಿಗೆಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ಮಾಧ್ಯಮ ಕ್ಷೇತ್ರದಲ್ಲಿರುವಂಥವ್ರಿಗೆ, ಲೇಖಕರಿಗೆ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಹೊಸ ಸಂಪರ್ಕಗಳು ಭವಿಷ್ಯದಲ್ಲಿ ಲಾಭವನ್ನು ತರಬಹುದು. ವಜ್ರಯೋಗದ ಪ್ರಭಾವ ಇರೋದರಿಂದ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಹೆಚ್ಚಾಗ್ತದೆ. ಆದರೆ ಮಾತಿನಲ್ಲಿ ಕಠಿಣತೆ ಅಥವಾ ವ್ಯಂಗ್ಯಭರಿತವಾದಂಥ ಧೋರಣೆ ಸಮಸ್ಯೆಯನ್ನು ತರಬಹುದು. ಜಾಗ್ರತೆಯಿಂದ ಇರಿ. ಆದ್ದರಿಂದ ತಾಳ್ಮೆಯಿಂದ ಮಾತನಾಡಿ, ಅನಗತ್ಯ ಚರ್ಚೆಗಳನ್ನು ಬಿಟ್ಟುಬಿಡಿ. ಸಿದ್ಧಿಯೋಗದ ಪ್ರಭಾವ ಇರೋದರಿಂದ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಮನೋವಾಂಛಿತ ಫಲಗಳು ಪೂರ್ಣತೆಯಾಗ್ತದೆ. ಹೊಸ ಯೋಜನೆಗಳಲ್ಲಿ ಸಾಧನೆಯನ್ನು ಕಾಣ್ತೀರಿ. ಶುಭ ಕಾರ್ಯಗಳನ್ನು ಆರಂಭಿಸಲು ಈ ದಿನ ಅತ್ಯುತ್ತಮವಾದಂಥ ದಿನ ಆಗಿರುತ್ತೆ. ವೃತ್ತಿ ಜೀವನದಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಾಣ್ತೀರಿ. ಉದ್ಯೋಗ ಫಲವನ್ನು ನೋಡೋದಾದರೆ ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಹೊಸ ಜವಾಬ್ದಾರಿ ದೊರೆಯುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಬಡ್ತಿ ಅಥವಾ ವಿಶೇಷ ಅವಕಾಶಗಳ ಸೂಚನೆಯನ್ನು ಕಾಣ್ತೀರಿ. ವಿಶೇಷವಾಗಿ ಈ ದಿನ ಜ್ಯೋತಿಷಿಗಳಿಗೆ, ಶಿಕ್ಷಕರಿಗೆ, ಲೇಖಕರಿಗೆ, ಯೂಟ್ಯೂಬರ್ಗಳಿಗೆ, ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಅಥವಾ ಆನ್ಲೈನ್ ಕ್ಷೇತ್ರದಲ್ಲಿ ತರಬೇತುದಾರರಿಗೆ ಅತ್ಯುತ್ತಮ ಫಲವನ್ನು ಈ ದಿನ ಕಾಣೋ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಬಿಸ್ನೆಸ್ನಲ್ಲಿ ಫಲಗಳನ್ನು ನೋಡೋದಾದರೆ ವ್ಯಾಪಾರದಲ್ಲಿ ಉತ್ತಮ ಲಾಭ, ಹೊಸ ಗ್ರಾಹಕರ ಸಂಪರ್ಕ ಉಂಟಾಗುವಂಥದ್ದು, ಮಾರುಕಟ್ಟೆ ವಿಸ್ತರಣೆಗೆ ಅನುಕೂಲ ಉಂಟಾಗುವಂಥದ್ದು ಆಗ್ತದೆ. ಹಣಕಾಸಿನ ವಿಚಾರವನ್ನು ನೋಡೋದಾದರೆ ಧನದ ಲಾಭದ ಸೂಚನೆ ಇದೆ. ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆ ಇರ್ತದೆ. ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಏನು? ಅತಿಯಾದ ಆತ್ಮವಿಶ್ವಾಸದಿಂದ ಹೂಡಿಕೆಯನ್ನು ಮಾಡಿದರೆ ನಷ್ಟ ಅನುಭವಿಸಬೇಕಾಗ್ತದೆ. ಜಾಗ್ರತೆ ಇರಲಿ.
ಕುಟುಂಬ ಮತ್ತು ಸಂಬಂಧಗಳನ್ನು ನೋಡೋದಾದರೆ ಸ್ನೇಹಿತರ ಬೆಂಬಲ ಲಭ್ಯವಾಗ್ತದೆ. ದಾಂಪತ್ಯದಲ್ಲಿ ಜೀವನ ಉತ್ತಮ ಹೊಂದಾಣಿಕೆಯನ್ನು ಪಡ್ಕೊಳ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಹಕಾರ ಹೆಚ್ಚಳವಾಗ್ತದೆ. ನಿಮ್ಮ ಆರೋಗ್ಯವನ್ನು ಪರಿಗಣಿಸೋದಾದರೆ ನರಗಳಲ್ಲಿ ಒತ್ತಡ, ನಿದ್ರೆಯ ಕೊರತೆ, ಭುಜ ಹಾಗೂ ಕೈ ಭಾಗಗಳಲ್ಲಿ ಆಯಾಸ ಉಂಟಾಗುವಂಥದ್ದು. ಆದ್ದರಿಂದ ಈ ದಿನ ಸಣ್ಣ ವ್ಯಾಯಾಮ ಮಾಡುವಂಥದ್ದು, ಸಣ್ಣ ಧ್ಯಾನವನ್ನು ಮಾಡುವಂಥದ್ದು, ಪ್ರಾಣಾಯಾಮವನ್ನು ಮಾಡುವಂಥದ್ದು ಉತ್ತಮ ಫಲವನ್ನು ನೀಡುತ್ತದೆ. ಈ ದಿನ ಪರಿಹಾರಕ್ಕೋಸ್ಕರ ವಿಷ್ಣು ಸಹಸ್ರನಾಮ ಪಠನೆಯನ್ನು ಮಾಡಿ. ಕೊನೆಗೊಂದು ಕಿವಿಮಾತು: ಈ ದಿನದ ಸಿದ್ಧಿಯೋಗದ ಅನುಗ್ರಹದಿಂದ ಕಾರ್ಯ ಸಾಧನೆಯಾಗುವಂಥದ್ದು, ಹೊಸ ಅವಕಾಶಗಳು ಮತ್ತು ಗೌರವ ದೊರೆಯುವ ಅತ್ಯುತ್ತಮ ದಿನ ಇದಾಗಿರುತ್ತೆ. ಇದರ ಜೊತೆಗೆ ವಜ್ರಯೋಗದ ಕಾರಣ ಮಾತಿನಲ್ಲಿ ಮೃದುತ್ವ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಂಡರೆ ಈ ದಿನವು ಅತ್ಯಂತ ಯಶಸ್ವಿಯಾಗುತ್ತದೆ. ಈ ದಿನ ಭವಿಷ್ಯ ನಿಮಗೇನಾದರೂ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.